ಸಬ್ಸ್ಕ್ರೈಬ್ ಮಾಡಕ್ಕಳ ಸಬ್ಸ್ಕ್ರೈಬ್ ಮಾಡಕ್ಕಳ ಹೇಳಟಮೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಹಾಯ್ ಫ್ರೆಂಡ್ಸ್, ನಾನು MK ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಊರಲ್ಲಿ ಒಂದು ಟೂರ್ನಮೆಂಟ್ ಇತ್ತು, ಅದಕ್ಕೋಸ್ಕರ ನಿನ್ನೆ ಬಂದಿದ್ದೆ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಒಂದು ಲೈಟಾಗಿ ವಾರ್ಮ್ ಅಪ್ ಮಾಡಿಕೊಂಡು ಒಂದು ಮೀಡಿಯಮ್ ಹಾಟ್ ವಾಟ್ರಲ್ಲಿ ಸ್ನಾನ ಮಾಡಿಕೊಂಡು ಇನ್ನು ಟಿಫನ್ ಆಗಿಲ್ಲ, ಅದಕ್ಕೂ ಮೊದಲೇ ಒಂದು ರೊಟೀನ್ ಇದೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನಾನು ಊರಿಗೆ ಬಂದಾಗ ಯಾವಾಗಲೂ ಈ ರೊಟೀನ್ನ ಮಿಸ್ ಮಾಡಲ್ಲ, ಅದನ್ನು ತೋರಿಸೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬನ್ನಿ ಆ ರೊಟೀನ್ ಏನು ಅಂತ ತೋರಿಸ್ತೀನಿ. ರೊಟೀನ್ ಏನಿಲ್ಲ, ನಮ್ಮ ಮಂದೇವರಿದೆ, ಮಂದೇವ್ರಿಗೆ ಹೋಗಿ ಕೈ ಮುಕ್ಕೊಂಡು ಪ್ರತಿ ಟೂರ್ನಮೆಂಟಲ್ಲೂ ಊರಲ್ಲಿ ಯಾವುದೇ ಟೂರ್ನಮೆಂಟ್ ಇದ್ದರು ಅಥವಾ ಮನೆಗೆ ಯಾವ್ದಾದ್ರು ಬಂದು ಟೂರ್ನಮೆಂಟಿಗೆ ಹೋಗ್ತಾಯಿದ್ರು ಅಲ್ಲಿಗೆ ವಿಸಿಟ್ ಕೊಟ್ಟೇ ಹೋಗ್ತೀನಿ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಫುಲ್ ರೆಡಿಯಾಗಿದ್ದೀನಿ. ಬಟ್ ಈ ಟೂರ್ನಮೆಂಟಲ್ಲಿ ಒಂದು ಮಾತ್ರ ಮಿಸ್ಸಿಂಗ್, ಅದೇನು ಅಂದರೆ ವಾಚ್. ಈ ಟೂರ್ನಮೆಂಟಲ್ಲಿ ವಾಚ್ ಇಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ ವಾಚ್ನ. ದೇವಸ್ಥಾನ ಹತ್ರ ಬಂದು ದೇವರಿಗೆ ಕೈ ಮುಗಿದು ಹೊರಡ್ತಾ ಇದ್ದೆ. ನಮ್ಮ ಮನೆ ದೇವರು. ಆ್ಯಕ್ಚುಲಿ ಮೇಲೋಗಿ ವೀಡಿಯೋ ಮಾಡ್ಬೋದಿತ್ತು, ಬಟ್ ಅಮಾವಾಸ್ಯೆನ ಮಾತ್ರ ಅಲ್ಲಿಗೆ ಎಂಟ್ರಿ ಕೊಡ್ತೀವಿ ನಾವು, ಹಾಗಾಗಿ ಹೋಗೋದಿಲ್ಲ ಅಲ್ಲಿಗೆ. ಈಗ ಇಲ್ಲೇ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ. ಇಲ್ಲೇ ಪಕ್ಕದಲ್ಲಿದೆ, ಏನಿಲ್ಲ, ನಮ್ಮ ಮನೆ ಪಕ್ಕದಲ್ಲೇ ರಿವರ್ ಇದೆ, ಹಿಂದೆ ಫಾರೆಸ್ಟ್ ಇದೆ. ಅದಕ್ಕಿಂತ ಬ್ಯೂಟಿಫುಲ್ ನೇಚರ್ ಎಲ್ಲೂ ಸಿಗೋದಿಲ್ಲ ನನಗೆ. ಯಾವ ಸಿಟಿ ಲೈಫ್ ಕೂಡ ಅದ್ರ ಮುಂದೆ ಅಲ್ವೇ ಅಲ್ಲ. ಈಗ ತೋರಿಸ್ತೀನಿ ಬನ್ನಿ. ಫುಲ್ ಸುತ್ತ ಕಾಡು, ಮಧ್ಯ ರಿವರು. ನಾನೀಗೇನು ನಿಂತ್ಕೊಂಡಿದ್ದೀನಲ್ಲ, ಈ ಪ್ಲೇಸಲ್ಲಿ ಕೂಡ ನೀರು ಬರುತ್ತೆ. ಬಟ್ ಈಗ ಸೀಸನ್ ಮುಗಿತಾ ಬಂತಲ್ಲ, ಅಂದರೆ ರೈನಿ ಸೀಸನ್ ಮುಗಿತಾ ಬಂತಲ್ಲ, ಇಳಿದೋಗ್ತಾ ಇದೆ. ಇದು ಶರಾವತಿ ಬ್ಯಾಕ್ ವಾಟ್ರು, ಹಾಗಾಗಿ ಸುತ್ತ ಕಾಡು, ಮಧ್ಯ ರಿವರು. ಇದಕ್ಕಿಂತ ಫೀಲ್ ಎಲ್ಲಾದರೂ ಸಿಗತ್ತಾ? ಇಲ್ಲೆಲ್ಲಾದರೂ ಕುತ್ಕೊಂಡ್ರೆ ಒಳ್ಳೆ ಲೇಕಲ್ಲಿ ಕುತ್ಕೊಂಡಂಗಿರುತ್ತೆ ಫೀಲ್. ಸಬ್ಸ್ಕ್ರೈಬ್ ಮಾಡಕ್ಕಳ ಹೇಳಟಮೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಸಬ್ಸ್ಕ್ರೈಬ್ ಮಾಡಕ್ಕಳ ಅಲ್ಲಿ ಹೇಳಲ್ಲಿ. ಟಿಫನ್ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಗ್ರೌಂಡು. ಇಲ್ಲಿ ನಮ್ಮ 3 ಕಿಲೋಮೀಟ್ರ್ ದೂರ ಇದೆ. ಮತ್ತೊಂದು ಅಂದರೆ ಮೈಕ್ ತಂದಿಲ್ಲ, ಟೂರ್ನಮೆಂಟಲ್ಲಿ ತುಂಬ ಜನ ಇರ್ತಾರೆ, ಕ್ಯಾರಿ ಮಾಡೋದಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ. ಈಗ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಅಂದರೆ ಏನು ಅನ್ಕೋಬೇಡಿ. ಮುಂದೆ ಅಷ್ಟೊಂದು ವಾಯ್ಸ್ ಏನು ಇರೋದಿಲ್ಲ, ಜಸ್ಟ್ ಕ್ಲಿಪ್ಸ್ಗಳು ಮಾತ್ರ ಹಾಕ್ತೀನಿ, ಬ್ಯಾಟಿಂಗು ಬಾಲಿಂಗು ಅಷ್ಟೇ. ಈಗ ಮಾತಾಡಿರೋ ವಾಯ್ಸ್ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗಾಗಿ ಸ್ವಲ್ಪ ಕೆಮ್ಮು ಕೂಡ ಸ್ಟಾರ್ಟ್ ಆಗಿ ಅಷ್ಟು ಬೇಗ ಅಡ್ಜಸ್ಟ್ ಆಗೋದಿಲ್ಲ ನನ್ನ ಬಾಡಿ, ಹಾಗಾಗಿ ಬೇಗ ಶೀತ ಮತ್ತು ಕೆಮ್ಮು ಆಗ್ಬಿಡುತ್ತೆ. ಹತ್ರ ಹೆಂಗಂದರೆ ಯಾವುದೇ ಥರ ನೆಟ್ವರ್ಕ್ ಸಿಗೋಲ್ಲ. BSNL ಎಲ್ಲರೂ ರೇರಾಗಿ ಸಿಗುತ್ತೆ ಅಷ್ಟೇ. ಫುಲ್ಲು ಪೀಸ್ಫುಲ್. ಏನೋ ಅಂದರೆ ನೆಟ್ವರ್ಕು, ಯಾವುದೇ ಕಾಲ್ ಟೆನ್ಷನ್ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಆರಾಮ್ಸಾಗಿ ಇರ್ಬೋದು ಅನಿಸುತ್ತೆ. ಈಗ ನೆಟ್ವರ್ಕಿಗೆ ಬಂದೆ, ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆದವು. ಏನೋ ಒಂಥರ ಅಲ್ಲಿ ಮನೇಲಿ ಇದ್ದುಬಿಟ್ರೆ ಯಾವುದೇ ಥರ ಕಾಲ್ ಟೆನ್ಷನ್ ಇರೋಲ್ಲ, ಏನಿಲ್ಲ. ಬಟ್ ಕೆಲವೊಂದನ್ನ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ನೆಟ್ವರ್ಕಿಂದ. ಬಟ್ ಮ್ಯಾಟ್ರ್ ಆಗಲ್ಲರೂ ಈ ಪೀಸ್ಫುಲ್ಲು ಯಾರನ್ನ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಸಾಧ್ಯ ಆದರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇದಿಷ್ಟು ನೀವು ನೋಡಿದ್ದು. ಅಂದರೆ ನಾನು ಊರ ಕಡೆ ಟೂರ್ನಮೆಂಟಿಗೆ ಹೋದಾಗ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತೇಳಿ ನೋಡಿದ್ದೀರಾ. ಜಸ್ಟ್ ಒಂದು ವೀಡಿಯೋ ಏನು ಹಾಕಬೇಕು ಅಂತ ಗೊತ್ತಿರಲಿಲ್ಲ, ಅದರದ್ದೊಂದು ಕ್ಲಿಪ್ಪಿನ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಊರ ಕಡೆ ಹೋದಾಗ ರೊಟೀನ್ ಹೇಗಿರುತ್ತೆ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು, ಏನು ರೊಟೀನ್ ಹೇಗಿರುತ್ತೆ, ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವ್ದಾದ್ರು ಇದೇ ಥರದ ವೀಡಿಯೋ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಇದೆ, ಅಂದರೆ ಇದು ಸೀಸನ್ ಅಲ್ವಾ, ಹಾಗೆ ಸ್ವಲ್ಪ ಸಿಕ್ಕಾಪಟ್ಟೆ ಟೂರ್ನಮೆಂಟ್ ಇರುತ್ತೆ, ಹಾಗಾಗಿ ಎಲ್ಲ ಕಡೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಏನಂತ ಅಂದರೆ ಮ್ಯಾಚಿಂದು ಕ್ಲಿಪ್ಸ್ ವೀಡಿಯೋ ಹಾಕಬೇಕು ಅಂತೇಳಿ. ಆ್ಯಕ್ಚುಲಿ ಈ ಟೂರ್ನಮೆಂಟಿಗೆ ಹೋಗಿ ಮ್ಯಾಚ್ ವೀಡಿಯೋಸ್ ಸಮೇತ ಕವರ್ ಮಾಡಿದ್ದೆ, ಬಟ್ ಏನು ಅಂದರೆ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಯಾಕೆಂದರೆ ಸ್ಟ್ರಕ್ ಆಗಿದೆ. ಆದರೂ ಕೂಡ ಕೆಲವೊಂದು ಕ್ಲಿಪ್ಸ್ ಕಟ್ ಮಾಡಿ ಚೆನ್ನಾಗಿರೋದು ಆಲ್ಟ್ರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ ವಿಡಿಯೋ ಲಾಸ್ಟಲ್ಲಿದೆ, ಬೇಕಾದ್ರೆ ವಿಡಿಯೋ ಲಾಸ್ಟಲ್ಲಿ ನೋಡಿ. ಅಷ್ಟೊಂದು ಚೆನ್ನಾಗಿಲ್ಲ, ಅದೇನೋ ನಾನೇನು ಪ್ರಿಫರ್ ಮಾಡಲ್ಲ ನೋಡಿ ಅಂಥೇಳಿ. ಇಷ್ಟ ಇದ್ದರೆ ಅಥವಾ ಕ್ಯೂರಿಯಸ್ ಇದ್ದರೆ ನೋಡಿ. ಹಾಗೆ ನಿಮಗೆ ಯಾವ್ದಾದ್ರು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಸಾರಿ ಫ್ರೆಂಡ್ಸ್, ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಆ ವಿಡಿಯೋ ತುಂಬಾ ಸ್ಟಕ್ ಆಗಿತ್ತು, ಅದು ಏನು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಹಾಗಾಗಿ ಟೂರ್ನಮೆಂಟ್ ಮುಗಿದಾದ್ಮೇಲೆ ಕೆಲವೊಂದಿಷ್ಟು ಫೋಟೋಸ್ ತೆಗೆದಿದ್ವಿ, ಅಂದರೆ ಸೆಕೆಂಡ್ ಪ್ರೈಸ್ ಹೊಡೆದಿದ್ವಿ, ಹಾಗಾಗಿ ಅದ್ರ ಫೋಟೋಸ್ ಎಲ್ಲ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಟೂರ್ನಮೆಂಟ್ ಮಾಡಿದ ವೀಡಿಯೋನೆಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು.